ಗೂಗಲ್ ಪಿಕ್ಸೆಲ್ 9a ಯೂಸ್ ಮಾಡಿನೂ ಯಾಕೆ ಈ ಥರ ಕ್ಲಾರಿಟಿ ಬರ್ತಿದೆ ವಿಡಿಯೋದು ನನಗೆ ಗೊತ್ತಿಲ್ಲ. ಓಕೆ, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯಾಕೆ ನಾನು ಅನ್ಎಂಪ್ಲಾಯ್ಡ್ ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಬಿಗಿನ್. ನಾನು ಇಂಟರ್ನೆಟ್ಟಲ್ಲಿ 1000 ವೀಡಿಯೋಸ್ ನೋಡಿದ್ದೀನಿ ಯಾಕೆ ಜನರು ಅನ್ಎಂಪ್ಲಾಯ್ಡ್ ಇದ್ದಾರೆ ಅನ್ನೋದ್ರ ಬಗ್ಗೆ. ಬಟ್ ನನ್ನ ರೀಸನ್ ಟೋಟಲಿ ಡಿಫ್ರೆಂಟ್ ಆಗಿದೆ. ಸೊ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಫಸ್ಟ್ ರೀಸನ್ ಏನು ಅಂತಂದರೆ, ಜಾಬು ಈ ಥರ ಆಕಾಶದಿಂದ ಉದುರು ಬಿಡಲ್ಲ. ನಾವು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ ಮೇಲೆ ಅದರಿಂದ ಇಮೇಲ್ ಬರಬೇಕು, ಆಮೇಲೆ HR ಕಾಲ್ ಬರಬೇಕು, ಆಮೇಲೆ ಏನೇನೋ 1000 ಪ್ರೊಸೀಜರ್ಸ್ ಇದೆ. ಇವಾಗ ನಾನು ಇಂಟರ್ನೆಟ್ಟಲ್ಲಿ ಏನು ನೋಡಿದ್ದೀನಿ ಅಂತಂದರೆ, ನಾನು 1000 ಜಾಬ್ಸಿಗೆ ಅಪ್ಲೈ ಮಾಡಿದ್ದೀನಿ, 500 ಜಾಬ್ಸಿಗೆ ಅಪ್ಲೈ ಮಾಡಿದ್ದೀನಿ, ಅಷ್ಟು ಜಾಬ್ಸಿಗೆ ಅಪ್ಲೈ ಮಾಡಿದ್ದೀನಿ, ಆದರೆ ಒಂದರಿಂದನೂ ಕಾಲ್ ಬ್ಯಾಕ್ ಬಂದಿಲ್ಲ ಅಂತ ಎಷ್ಟೊಂದು ಜನ ಹೇಳಿರೋದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಏನು ಅಂತಂದರೆ, ಒಂದು ಜಾಬಲ್ಲಿ 5 ದಿವಸ ವರ್ಕಿಂಗ್ ಇರಬೇಕು, ಮತ್ತು ವೀಕೆಂಡ್ಸ್ ಆಫ್ ಇರಬೇಕು, ಮತ್ತು XYZ ನಂದು CTC ಎಕ್ಸ್ಪೆಕ್ಟೇಷನ್ ಇದೆ. ನನಗೆ ಕಾಲ್ ಬ್ಯಾಕ್ ಬರ್ತಾ ಇರೋಂಥ ಕಂಪನೀಸ್ ಹೇಗಿದ್ದಾವೆ ಅಂತಂದರೆ, 6 ಡೇಸ್ ವರ್ಕಿಂಗ್, ಓವರ್ ಟೈಮ್ ವರ್ಕ್, ಫುಲ್ ಆನ್ ಸೈಟ್ ವರ್ಕ್, ಅದು 35 ಕಿಲೋಮೀಟ್ರ್ ದೂರ, 25 ಕಿಲೋಮೀಟ್ರ್ ದೂರ ನಮ್ಮ ಮನೆಯಿಂದ. ಡಿಪ್ರೆಷನ್ ಇರಬೇಕಾದ್ರೆ ನಾನು ಹೇಗೆ ಅದನ್ನು ಎಕ್ಸೆಪ್ಟ್ ಮಾಡಿದೆ? ನಾನು ನನ್ನ ಪ್ರೀವಿಯಸ್ ಕಂಪನಿಯಲ್ಲಿ ಕೆಲವು ಪಾಠಗಳನ್ನ ಕಲ್ತಿದ್ದೀನಿ. ಫಾರ್ ಎಕ್ಸಾಂಪಲ್, ನನಗೆ 4 ಅವರ್ಸ್ ಎಲ್ಲ ಟ್ರಾವೆಲ್ ಮಾಡ್ಕೊಂಡಿರೋಕ್ಕಾಗಲ್ಲ. ನಂದು ಬೇರೆ ಆ್ಯಕ್ಟಿವಿಟೀಸ್ ಮೇಲೆ ನಾನು ಕಾನ್ಸಂಟ್ರೇಟೇ ಮಾಡೋಕ್ಕಾಗಲ್ಲ. ಅದಕ್ಕೆ ಅಟ್ಲೀಸ್ಟ್ ಒಂದು ಹೈಬ್ರಿಡ್ ವರ್ಕ್ ಫ್ರಮ್ ಹೋಮ್ ಇರಬೇಕು, ಆಮೇಲೆ ಅಟ್ಲೀಸ್ಟ್ 5 ಡೇಸ್ ವರ್ಕಿಂಗ್ ಇರಬೇಕು, ನಾಟ್ ಮೋರ್ ದ್ಯಾನ್ ದ್ಯಾಟ್ ಅಂತೆಲ್ಲ ನನಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ನಾನೇ ಎಷ್ಟು ಕಂಪನೀಸನ್ನ ರಿಜೆಕ್ಟ್ ಮಾಡ್ತಿದ್ದೀನಿ ಬೇಸ್ಡ್ ಆನ್ ವರ್ಕಿಂಗ್ ಡೇಸ್ ಆ್ಯಂಡ್ ವರ್ಕಿಂಗ್ ಅವರ್ಸ್ ಅಂತಂದರೆ, ನನಗೆ ಒಂದೊಂದು ಸತಿ ಭಯ ಆಗ್ತಿದೆ. ನಾನು ಆ್ಯಟಿಟ್ಯೂಡ್ ತೋರಿಸ್ತಿದ್ದೀನ ಅಥವಾ ನನ್ನ ಪೀಸ್ನ ನಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೀನ, ನನಗೆ ಗೊತ್ತಿಲ್ಲ. ಇವಾಗ ಅದು ಒನ್ ಸೈಡ್ ಆಫ್ ದಿ ಪ್ರಾಬ್ಲಮ್. ಅಂದರೆ ಇನ್ನೊಂದು ಸೈಡ್ ಆಫ್ ದಿ ಪ್ರಾಬ್ಲಮ್ ಹೇಳ್ತೀನಿ. ಇವಾಗ ನಾನು ಫಸ್ಟ್ ಇನಿಷಿಯಲ್ ಸ್ಕ್ರೀನಿಂಗಲ್ಲಿ ಸೆಲೆಕ್ಟ್ ಆಗ್ತೀನಿ. ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ ಅಸೈನ್ಮೆಂಟ್ ಮಾಡೋಕ್ಕೆ ಹೇಳ್ತಾರೆ. ಅಸೈನ್ಮೆಂಟನ್ನು ಸಬ್ಮಿಟ್ ಮಾಡ್ತೀನಿ. ಸಬ್ಮಿಟ್ ಮಾಡಾದಮೇಲೆ 3ನೇ ರೌಂಡಿಗೆ ಕಾಲ್ ಬ್ಯಾಕ್ ಬರಲ್ಲ. ಆವಾಗ ಓಕೆ, ಆಬ್ವಿಯಸ್ಲಿ ಅದು ನಾನು ಕನ್ಸಿಡರ್ ಮಾಡಬೇಕಾಗುತ್ತೆ, ನಾನು ಸೆಲೆಕ್ಟ್ ಆಗಲಿಲ್ಲ ಅಂತೇಳ್ಬಿಟ್ಟು. ಬಟ್ ಕೆಲವು ಕಂಪನೀಸು ಈ ಥರ 6 ಡೇಸ್ ವರ್ಕಿಂಗು, ಮತ್ತು ಆನ್ಸೈಟಲ್ಲೇ ಬಂದು ಕೆಲಸ ಮಾಡಬೇಕು, ಮತ್ತು ವರ್ಕ್ ಟೈಮಿಂಗ್ಸು ಅದನ್ನೆಲ್ಲ ನೋಡಿದ್ಮೇಲೆ ಸೆಕೆಂಡ್ ರೌಂಡಲ್ಲಿ ಒಂದು ಅಸೈನ್ಮೆಂಟ್ ಕೊಡ್ತಾರೆ ಅಂತಂದ್ರೇ ಮಾಡೋಕ್ಕೆ ಮನಸ್ಸು ಬರಲ್ಲ. ಯಾಕಂತಂದರೆ ಅಸೈನ್ಮೆಂಟ್ ಆದಮೇಲೆ ಸೆಲೆಕ್ಟ್ ಆಗ್ತೀವೋ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನ್, ಅದಾದಮೇಲೆ ಆ ಆ್ಯಂಗ್ಸೈಟಿಯಲ್ಲಿ ಆ ಅಸೈನ್ಮೆಂಟ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ನೇ ಬರಲ್ಲ. ಆಮೇಲೆ ತುಂಬ ಮನಸ್ಸಿಂದ ಮಾಡಬೇಕು ಅಂತಲೇ ಅನಿಸಲ್ಲ. ಇದು ಫ್ರೀಯಾಗಿ ವರ್ಕ್ ಮಾಡಿಸ್ತಿದ್ದಾರಲ್ವ ಒಂದು ಅಸೈನ್ಮೆಂಟ್ ಕೊಟ್ಬಿಟ್ಟು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಇದು ನಂದು 2ನೇ ಪ್ರಾಬ್ಲಮ್. ಸೊ ಇವಾಗ ನಾನು ಯಾವ ಕನ್ಕ್ಲೂಷನಿಗೆ ಬಂದಿದ್ದೀನಿ ಅಂತಂದರೆ, ಹಾಫ್ ವೇ ಥ್ರೂ ನಾನು ಕಾಂಪ್ರಮೈಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಅಂತಂದರೆ, 6 ಡೇಸ್ ವರ್ಕಿಂಗ್ ಇದ್ರೂ ನಾನು ರೆಡಿ ಇದ್ದೀನಿ ತಗೊಳ್ಳೋಕ್ಕೆ ಆ ಜಾಬ್ನ, ಪ್ರೊವೈಡೆಡ್ ದ್ಯಾಟ್ ಇಟ್ಸ್ ವರ್ಕ್ ಫ್ರಮ್ ಹೋಮ್ ಕಂಪ್ಲೀಟ್ಲಿ. ಅಥವಾ 5 ಡೇಸ್ ವರ್ಕಿಂಗ್ ಆನ್ ಸೈಟಲ್ಲೇ ಮಾಡಬೇಕು ಅಂತ ಇದ್ದರೆ ಓಕೆ, ನಾನು ಒಂದಲ್ಲಿ ಶಿಫ್ಟ್ ಆಗೋಕ್ಕೆ ಟ್ರೈ ಮಾಡ್ತೀನಿ, ಅಥವಾ ಟ್ರಾವೆಲ್ ಮಾಡಿನಾದರೂ ಮ್ಯಾನೇಜ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ. ಬಟ್ ನನಗೆ ಬರ್ತಾ ಇರೋ ಕಂಪನೀಸ್ ಯಾವುದೂ ಇದಕ್ಕೆ ಮ್ಯಾಚ್ ಆಗ್ತಿಲ್ಲ. ಇಷ್ಟು ಹಾಫ್ ವೇ ಥ್ರೂ ಕಾಂಪ್ರಮೈಸ್ ಆದ್ರೂ ಯಾವುದೂ ಕಂಪನೀಸ್ ನನಗೆ ಬೇಕಾಗಿರೋಂಥದ್ದು ಸಿಗ್ತಾ ಇಲ್ಲ. ಇದಕ್ಕೆ ಸೊಲ್ಯೂಷನ್ ಏನು ಅಂತ ನಾನು ಹುಡ್ಕೋಕ್ಕೆ ಟ್ರೈ ಮಾಡಿದೆ. ಫ್ರೀಲ್ಯಾನ್ಸಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಫ್ರೀಲ್ಯಾನ್ಸಿಂಗ್ ಕೂಡ ತುಂಬ ಕಷ್ಟ. ಯಾಕಂತಂದರೆ ಫ್ರೀಲ್ಯಾನ್ಸಿಂಗ್ ವೆಬ್ಸೈಟ್ಸಿಗೆ ನಾವು ಒಂದಷ್ಟು ಪೇಮೆಂಟ್ಸ್ ಮಾಡಬೇಕಾಗುತ್ತೆ, ಅದು ಒಂದು. ಆಮೇಲೆ ನಾವು ತುಂಬಾ ಪ್ರಪೋಸಲ್ಸ್ ಕಳಿಸ್ತಾನೆ ಇರಬೇಕು ಕ್ಲೈಂಟ್ಸಿಗೆ. ಒಂದು ಜಾಬ್, ಒಂದು ಅಸೈನ್ಮೆಂಟ್ ಅಥವಾ ನಮಗೆ ಯಾರಾದರೂ ಕೆಲಸ ಕೊಡಬೇಕು ಅಂತಂದರೆ ಸಿಕ್ಕಾಪಟ್ಟೆ ಒಂದು 50 ಪ್ರಪೋಸಲ್ಸ್ ಎಲ್ಲ ಕಳಿಸ್ಬೇಕು ಕ್ಲೈಂಟ್ಸಿಗೆ. ಸೊ ಅದೂ ಅಷ್ಟೇ, ಜಾಬ್ ಹುಡುಕೋ ಅಷ್ಟೇ ಕಷ್ಟ ಇದೆ. ಸೊ 2 ಕಡೆಯಿಂದನೂ ನನಗೆ ಗೊತ್ತಿಲ್ಲ ಯಾವುದನ್ನ ನಾನು ಸೆಲೆಕ್ಟ್ ಮಾಡಬೇಕು, ನಾನು ಕೊನೆಗೆ ಯಾವುದನ್ನು ಸೆಲೆಕ್ಟ್ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಸೊ ಐ ಜಸ್ಟ್ ಹೋಪ್ ಫಾರ್ ದಿ ಬೆಸ್ಟ್. ನನ್ನ ಜಾಬ್ ಜರ್ನಿನ ಈ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋನ ಲೈಕ್ ಮಾಡಿ. ಬಾಯ್ ಬಾಯ್.